ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಜೆಡಿಎಸ್ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನೋ ಪ್ರಶ್ನೆ ಇತ್ತು. ಈಗ ಅದಕ್ಕೆ ಉತ್ತರ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲಿ ಜೆಡಿಎಸ್ನ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ತಾರೆ. ಜೆಡಿಎಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಸತ್ವ ಪರೀಕ್ಷೆ. ಲೋಕಸಭೆಯಲ್ಲಿ ಜೆಡಿಎಸ್ 3 ಸ್ಥಾನಗಳಲ್ಲಿ ನಿಲ್ಲುತ್ತೆ. ಹಾಸನ, ಮಂಡ್ಯ ಮತ್ತು ಕೋಲಾರ. ಇಲ್ಲಿ ನಮ್ಮ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮೂಲಕ ಒಂದು ಕನ್ಫ್ಯೂಷನ್ ಇತ್ತು, ಎಷ್ಟು ಸೀಟು ಜೆಡಿಎಸ್ಗೆ ಅಂತ. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. 3 ಅನ್ನೋದು ಅಧಿಕೃತ ಉತ್ತರ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಮಾಡಿ ದೇವೇಗೌಡರ ಕುಟುಂಬ ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ರೂಪಿಸಿದ್ದೇವೆ, ನಿರೂಪಿಸಿದ್ದೇವೆ. ನನ್ನಲ್ಲಿ ಪ್ರಜ್ವಲ್ ರೇವಣ್ಣನ ಕಾಣಿ, ನನಗೋಸ್ಕರವಾಗಿ ಈ ಜಿಲ್ಲೆ ಕಿಂಚಿತ್ ಸೇವೆ ಮಾಡಿದ್ದೇನೆ ಅಂದ್ರೆ ದಯವಿಟ್ಟು ಯಾವುದೇ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ಬೆಳೆದಿದ್ದಾರೆ ದೇವೇಗೌಡರಿಂದ. ದೇವೇಗೌಡರು ಕೊಟ್ಟಂತ ಶಕ್ತಿಯನ್ನ ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ. ಮೋಸ ಮಾಡಿದ್ದಾರೆ. ಆದರೂ ಈ ಚುನಾವಣೆ ಒಂದು ಸತ್ವ ಪರೀಕ್ಷೆ. ಈ ಪಕ್ಷಕ್ಕೆ ನಾವು ಬಹುಶಃ 2-3 ಸ್ಥಾನ ನಿಲ್ತೀವಿ. ಇದೊಂದು ಕ್ಷೇತ್ರ, ಮಂಡ್ಯ 1, ಕೋಲಾರ 1, 3 ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನೂ 1-2 ಸೀಟ್ ಕೇಳಿದ್ರೆ ಕೊಡೋರು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನನಗೆ. 17 ವರ್ಷಗಳ ಕಾಲ 2007ರಿಂದ ಏಕಾಂಗಿಯಾಗಿ ನಾನು ಈ ಪಕ್ಷ ಬೆಳೆಸಿದ್ದೇನೆ. ದೇವೇಗೌಡರ ಒಂದು ಮಾರ್ಗದರ್ಶನ, ಅವರ ಈ ಪಕ್ಷಕ್ಕೆ ಕೊಟ್ಟಂತ ಶಕ್ತಿ, ನಿಮ್ಮ ದುಡಿಮೆ ನೋಡಿದಿರಿ. ನನ್ನ ಶ್ರಮನ ಯಾರೂ ಇಲ್ಲ ನನಗೆ ಇರೋದು ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರು. ನಿಮ್ಮ ಶ್ರಮದಲ್ಲಿ 17 ವರ್ಷ ಈ ಪಕ್ಷ ಒಂದು ಸಣ್ಣ ಪಕ್ಷ. ಇದು ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷ ಇನ್ನೂ 17 ವರ್ಷ ಈ ರಾಜ್ಯದಲ್ಲಿ ಇದೆ ಅಂದ್ರೆ ಅದಕ್ಕೆ ನೀವುಗಳ ಕಾರಣ ಇದ್ದೀರಿ, ನಾನಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.